ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಒಂದು ವಾಸ್ತು ಪರಿಹಾರವನ್ನು ತಂದಿದ್ದೀನಿ. ಆ್ಯಕ್ಚುಲಿ ಇದು ವಾಸ್ತು ಪರಿಹಾರ. ಜೀವನದಲ್ಲಿ ಬ್ಲಾಕೇಜ್ ಇದೆ ಅಥವಾ ಬ್ಲಾಕ್ ಆಗಿದ್ದೀವಿ ಅನ್ನೋರು ಕೂಡ ಈ ಪರಿಹಾರವನ್ನು ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಕೆಲವೊಂದು ಸಲ ಏನಾಗುತ್ತೆ, ಈ ಮನೆಗೆ ಕುತ್ತುಗಳು ಬರುವಂಥದ್ದು, 3 ರಸ್ತೆ 4 ರಸ್ತೆ ಕೂಡುವಂಥ ಸ್ಥಳದಲ್ಲಿ ಮನೆಗಳಿರುವಂಥದ್ದು, ಅಥವಾ ಡೆಡ್ ಎಂಡಲ್ಲಿ ಮನೆ ಇದೆ, ಆಯಿತಾ. ಡೆಡ್ ಎಂಡು ಮನೆಗೆ, ಅದು ರೋಡ್ ಬಂದ್ಬಿಟ್ಟು ಡೆಡ್ ಎಂಡು, ಆ ಜಾಗದಲ್ಲಿ ಮನೆ ಇರುವಂಥದ್ದು. ಅದಾದ ಮೇಲೆ ಆ ಕಡೆ ಹೋಗೋಕ್ಕಾಗಲ್ಲ, ವಾಪಸ್ ಹೀಗೆ ಬರಬೇಕು ಅನ್ನುವಂಥದ್ದು ಇರಬಹುದು. ಸೊ ಈ ರೀತಿ ಇರುವಂಥ ಮನೆಗಳಿಗೆ, ಅಥವಾ ಕೆಲವೊಂದು ಮನೆಗಳಿಗೆ ರೋಡ್ ಇರಲ್ಲ, ಬೇರೆಯವ್ರ ಮನೆ ಮುಂದ್ಗಡೆಯಿಂದ ಇವ್ರ ಮನೆ ಹತ್ರ ಹೋಗಬೇಕು, ಮತ್ತೆ ಹೀಗೆ ಬರಬೇಕಾಗುತ್ತೆ. ಅದು ಆ ಭೂಮಿನಲ್ಲಿ ಕೆಲವೊಂದು ದೋಷಗಳು ಇತ್ಯಾದಿಗಳು ಇದ್ದಾಗ ಈ ಥರ ಆಗುತ್ತೆ. ಯಾಕೆ ಆ ಭೂಮಿ ಬಂತು ಅನ್ನೋದು ಕೆಲವೊಂದು ವಾಸ್ತು ವಿಚಾರದಲ್ಲಿ ಬರುವಂಥದ್ದು. ಅವು ಇವಾಗ ಸದ್ಯಕ್ಕೆ ಬೇಡ, ನಾವು ಬರೀ ಪರಿಹಾರವನ್ನು ಹೇಳೋಣ, ರೈಟಾ. ಸೊ ಇಂಥ ಮನೆಗಳಲ್ಲಿ ವಾಸಿಸುವಂಥವ್ರು ಬ್ಲಾಕ್ ಆಗಿದೆ ಲೈಫು ಅಂತ ಏನಾದರೂ ಬಂತು ಅಂತ ಹೇಳಿದ್ರೆ ಅಂಥವರಿಗಾಗಿ ಈ ಪರಿಹಾರವನ್ನು ಹೇಳಿದ್ದೀನಿ. 3 ರಸ್ತೆನಲ್ಲಿದ್ದೀವಿ, ಮನೆ 4 ರಸ್ತೆ ಕೂಡೋ ಜಾಗದಲ್ಲಿ ಮನೆ ಇದೆ ಸರ್, ಇಲ್ಲಿಗೆ ಏನಾದ್ರು ಪರಿಹಾರ ಕೊಡಿ ಅಂತ ಕೆಲವರು ಕೇಳಿದರು. ಅವರಿಗೋಸ್ಕರ ಈ ಪರಿಹಾರ. ಎಲ್ಲರಿಗೂ ಇಷ್ಟು ವಿಷಯಗಳಿಗೆ ಒಂದೇ ಪರಿಹಾರ. ಭಾನುವಾರದ ದಿನ ಬೆಳಿಗ್ಗಿನ ಜಾವ ಸೂರ್ಯ ಉದಯ ಆಗುತ್ತಲ್ಲ, ಆ ಸಮಯ ನಿಮ್ಮ ಊರುಗಳಲ್ಲಿ ಅದನ್ನು ನೀವು ನೋಡ್ಕೊಳ್ಳಿ. ಒಂದು ತಾಮ್ರದ ಲೋಟ ಅಥವಾ ತಾಮ್ರದ ತಂಬಿಗೆನಲ್ಲಿ ಶುದ್ಧವಾಗಿರುವಂಥ ನೀರನ್ನು ತುಂಬಿಕೊಂಡು ಅದರ ಮುಂದೆ ಕೂತ್ಕೊಂಡು ಓಂ ಸೂರ್ಯಾಯ ನಮಃ ಸಾಕು. ಬೇರೆ ಯಾವುದೇ ರೀತಿಯ ಸೂರ್ಯನ ಮಂತ್ರಗಳಿದೆ, ಅವನ್ನು ಉಚ್ಚಾರಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇಷ್ಟೇ ಸಾಕು. ಯಾರು ಸರ್ ಮಾಡ್ಬೋದು? ಯಾರು ಬೇಕಾದರೂ ಮಾಡಿ. ಆ ಮನೆಯಲ್ಲಿ ವಾಸಿಸುವ ವ್ಯಕ್ತಿ ಆಗಿರಬೇಕು, ಹೊರಗಡೆ ವ್ಯಕ್ತಿಗಳು ಮಾಡೋ ಹಾಗಿಲ್ಲ. ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ 108 ಸಲ ಈ ಮಂತ್ರವನ್ನು ಜಪ ಮಾಡಿ ಈ ನೀರನ್ನು ತಗೊಂಡೋಗಿ ಸೂರ್ಯನ ಬೆಳಕು ಬೀಳುವಂಥ ಜಾಗದಲ್ಲಿ ಇಟ್ಬಿಡಿ. ಮನೆಯಿಂದ ಹೊರಗಡೆನೇ ಇಡಿ, ಪರವಾಗಿಲ್ಲ, ನೀವು ಎಲ್ಲಿಟ್ಟರೂ ಪರವಾಗಿಲ್ಲ. ಈ ನೀರು ಒಂದು ಸ್ವಲ್ಪ ಬೆಚ್ಚಗಾಗಬೇಕು, ಅಂದರೆ ಸೂರ್ಯನ ಬೆಳಕು ಬೀಳಬೇಕು. ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ನೀರು ಹೊರಗಡೆನೇ ಇರಬೇಕು, ಸೂರ್ಯನ ಬೆಳಕಲ್ಲೇ ಇರಬೇಕು. ಸೂರ್ಯನ ಬೆಳಕು ಬೀಳುವಂಥ ಜಾಗದಲ್ಲೇ ಇದನ್ನು ಇಡಿ, ಆಯಿತಾ. ಸಂಜೆ ಸೂರ್ಯಾಸ್ತ ಆಗುವ ಮುನ್ನ ಈ ನೀರನ್ನು ತೆಗೆದು ಮನೆಯೊಳಗಡೆ ತಗೊಂಡು ಬಂದುಬಿಡಿ. ಇದನ್ನು ದೇವರ ಕೋಣೆಯಲ್ಲಿಡಿ. ದೇವರಿಗೆ ದೀಪ ಇತ್ಯಾದಿಗಳನ್ನೆಲ್ಲ ಹಚ್ಚಿದ ನಂತರ ಈ ನೀರಿನಲ್ಲಿ ಒಂದೇ ಒಂದು ಮಾವಿನ ಎಲೆಯನ್ನು ಹಾಕಿ ಈ ನೀರನ್ನು ಮನೆಯ ಎಲ್ಲ ದಿಕ್ಕಿನಲ್ಲಿ, ಎಲ್ಲ ಕೋಣೆಯಲ್ಲಿ, ಎಲ್ಲ ಗೋಡೆಗೂ ಸಿಂಪಡಣೆ ಮಾಡಬೇಕು. ಈ ಥರ ಚಿಮ್ಮಿಸ್ತಾ ಬನ್ನಿ ನೀರನ್ನು. ಬರೀ ಮಾವಿನ ಎಲೆಯನ್ನೇ ಉಪಯೋಗಿಸಬೇಕು, ಬೇರೆ ಯಾವುದೇ ಎಲೆನೇ ಉಪಯೋಗಿಸೋ ಆಗಿಲ್ಲ. ಇದನ್ನು ಪ್ರತಿ ಭಾನುವಾರ ನೀವು ಮಾಡ್ತಾ ಬನ್ನಿ. ಸರ್ ಮುಂಬಾಗಿಲ ಹತ್ರ ಮಾಡಿ ಟಾಯ್ಲೆಟಲ್ಲಿ ಈ ನೀರನ್ನು ಸಿಂಪಡಿಸ್ಬೋದಾ? ಖಂಡಿತವಾಗ್ಲೂ ಸಿಂಪಡಿಸ್ಬೋದು. ಚಿಮ್ಮಿಸ್ಬೇಕು ನೀರನ್ನ. ಇದನ್ನು ತಗೊಳ್ಳಿ, ಪೂರ್ತಿಯಾಗಿ ಚಿಮ್ಮಿಸ್ತಾ ಬನ್ನಿ, ಸಾಕು. ಇದೇ ರೀತಿ ಪ್ರಯೋಗವನ್ನು ಪರ್ಮನೆಂಟ್ ಆಗಿ ಪ್ರತಿ ಭಾನುವಾರ ಮಾಡ್ತಾ ಬನ್ನಿ. ನಾನು ಹೇಳಿರುವಂಥ ವಾಸ್ತು ದೋಷ ಬ್ಲಾಕ್ ಆಗ್ತಾ ಇದೆ ಅನ್ನುವಂಥದ್ದು ಏನಾದರೂ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ಈ ಬ್ಲಾಕೇಜ್ ಓಪನ್ ಆಗುತ್ತೆ. ವಾಸ್ತು ದೋಷ, ಮನೆ ಅಲ್ಲೇ ಇರುತ್ತೆ, ಜಾಗನೂ ಹಾಗೆ ಇರುತ್ತೆ, ಆ ಡೆಡ್ ಎಂಡ್ ರೋಡು ಹಾಗೆ ಇರುತ್ತೆ, 3 ದಾರಿನೂ ಹಾಗೆ ಇರುತ್ತೆ, 4 ದಾರಿನೂ ಹಾಗೆ ಇರುತ್ತೆ. ಆದರೆ ಅದರಿಂದ ಬರುವಂಥ ಸಮಸ್ಯೆ ಇದೆಯಲ್ಲ, ಅದು ಹಾಗೆ ಇರಲ್ಲ. ಗೊತ್ತಾಯ್ತಲ್ವಾ? ಇದರಲ್ಲಿ ಏನಾದ್ರು ಚೇಂಜಸ್ ಬರುತ್ತಾ? ಮಾಡಿ ನೋಡಿ, ಖಂಡಿತವಾಗ್ಲೂ ಚೇಂಜಸ್ ಬರುತ್ತೆ. ಆ ತಂಬಿಗೆ ಲೋಟ ಇದಕ್ಕಂತ ಮಾತ್ರ ತೆಗೆದಿಡಿ. ನೆಕ್ಸ್ಟ್ ಅದನ್ನು ಸೋಮವಾರ ದಿನ ಬೇರೆ ಯಾವುದಕ್ಕೂ ಉಪಯೋಗಿಸುವಂಥದ್ದು ದಯವಿಟ್ಟು ಮಾಡಬೇಡಿ. ಭಾನುವಾರ ಒಂದು ತಂಬಿಗೆ, ತಾಮ್ರದ ಒಂದು ತಂಬಿಗೆ ತೊಗೊಂಬನ್ನಿ, ಅಥವಾ ತಾಮ್ರದ ಒಂದು ಲೋಟ ಆದರೂ ತೊಗೊಂಬನ್ನಿ. ಇದರಲ್ಲಿ ಪ್ರಯೋಗ ಮಾಡಿ. ನಮ್ಮನೆ ಆಲ್ರೆಡಿ ಇದೆ ಸರ್, ಅದನ್ನೇ ತೆಗೆದು ನೀವು ಈ ಪ್ರಯೋಗವನ್ನು ಮಾಡಿ ನೋಡಿ. ನಿಮ್ಮಲ್ಲಾಗುವಂಥ ಬದಲಾವಣೆ, ನಿಮ್ಮ ಮನೆಯಲ್ಲಾಗುವಂಥ ಆ ಬದಲಾವಣೆಯನ್ನು ನಮ್ಮ ಜೊತೆ ನೀವು ಶೇರ್ ಮಾಡ್ಕೋಬೋದು. ಎಲ್ರಿಗೂ ಒಳ್ಳೆಯದಾಗಲಿ.